ಬರುವಂತಹ ಅಕ್ಟೋಬರ್ ತಿಂಗಳೊಳಗ ಮೇಷರಾಶಿಗೆ ಸೂರ್ಯ ಸಪ್ತಮ ಭಾವದೊಳಗೆ ಗೋಚರ ಮಾಡಾಕತ್ತಾನು. ಇದರಿಂದ ಇವರ ಜೀವನದಲ್ಲಿ ಏನು ವೇರಿಯೇಷನ್ಸ್ ಬರುವುದವು ಈ ವಿಡಿಯೋದೊಳಗ ನೋಡೋಣ ಬನ್ನಿ. ಬರುವಂತಹ ಅಕ್ಟೋಬರ್ ತಿಂಗಳೊಳಗ ಮೇಷರಾಶಿಗೆ ಸೂರ್ಯ ಸಪ್ತಮ ಭಾವದೊಳಗೆ ಗೋಚರ ಮಾಡಾಕತ್ತಾನು. ಸೊ ಇದರಿಂದ ಏನಾಗ್ತೈತೆ ಅಂತಂದ್ರೆ ಮೇಜರ್ಲಿ ಬಂದು ಬಿಸ್ನೆಸ್ ಮತ್ತು ಪಾರ್ಟ್ನರ್ಶಿಪ್ ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ಆಗ್ತಿರ್ತೈತಿ. ಮ್ಯಾರೇಜ್ ಮತ್ತು ರಿಲೇಷನ್ಶಿಪ್ ಒಳಗೂ ಡಿಸ್ಟರ್ಬೆನ್ಸ್ಗಳು ಬರ್ತಿರ್ತಾವೆ. ಅದರ ಸಂಬಂಧ ಅಂಡರ್ಸ್ಟ್ಯಾಂಡಿಂಗಿಂದ ಹೋಗುವಂಥ ಪ್ರಯತ್ನನ ಮಾಡಬೇಕು. ಈ ತಿಂಗಳು ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ಗಳು ಭಾಳ ಜಾಸ್ತಿ ಆಗೋದವು. ಇದರಿಂದ ಸ್ಟ್ರೆಸ್ನು ಬೆಳೀತೈತಿ. ಅದರ ಸಂಬಂಧ ಆದಷ್ಟು ಎಕ್ಸ್ಪೆಂಡಿಚರ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕು. ಯಾರ ರಿಲೇಷನ್ಶಿಪ್ ಒಳಗದೆ ರೀ ಅವ್ರ ಮ್ಯಾರೇಜಿಗೆ ರಿಲೇಟೆಡ್ ಮಾತುಕತೆಗಳು ಪ್ರಾರಂಭ ಮಾಡೋಕೆ ಭಾಳ ಬೆಸ್ಟ್ ಟೈಮ್ ಇರೋದ್ರಿಂದ ಅದನ್ನು ಸಹಿತ ಯಾರು ಬೇಕು ಯೂಸ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನನ ಮಾಡಬೇಕು. ಇದರ ಬಗ್ಗೆ ಒಂದು ಲೈಫ್ ಇನ್ಸೈಟ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಪೇಷನ್ಸಿಂದ ಹೋಗುವಂಥ ಒಂದು ಪ್ರಯತ್ನ ಮಾಡಿರಿ. ತಾಳ್ಮೆಯಿಂದ ಹೋಗಿದ್ದಲ್ಲಿ ಪ್ರತಿಯೊಂದರಲ್ಲಿ ನೀವು ಸಕ್ಸಸ್ಸನ್ನು ತಗೋಬೋದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ಪನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಜ್ವರದ ಬಗ್ಗೆ ಮತ್ತು ತಲೆನೋವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನು ಸಹಿತ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದರೆ ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ಬರುವಂತಹ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಬೋದು. ಅಕ್ಟೋಬರ್ ತಿಂಗಳ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ನಿಮ್ಗೆ ಏನಾದರೂ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 1 ಅಂತ ಟೈಪ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ. ಈ ಪ್ರೊಸೆಸ್ನ ಆಟೋಮೇಟ್ ಮಾಡಿದ್ದೀವಿ. ಫಾಲೋ ಮಾಡಿದರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.